interesting to see Dravid's tactics. Oh, that's hit it. And that's gone onto the wicket as well. He's dismissed Peterson with a dramatic... ಆತ ಅದ್ಭುತ ಆಟಗಾರ. ಕ್ರಿಕೆಟ್ನಲ್ಲಿ ತೆಂಡೂಲ್ಕರ್ ಹೇಗೋ ಪಾಲಿಟಿಕ್ಸ್ನಲ್ಲಿ ಯಡಿಯೂರಪ್ಪನವರು ಹಾಗೆ. ಇಂಥ ಯಡಿಯೂರಪ್ಪನವರನ್ನ ಔಟ್ ಮಾಡೋಕೆ ಹೊಸ ಅಸ್ತ್ರ ಹಿಡಿದು ಬಂದದ್ದು ಲೋಕಾಯುಕ್ತರು. ಔಟ್ ಮಾಡೋಕೆ ಬಂದವರನ್ನೇ ರನ್ಔಟ್ ಮಾಡಿಸಿ ತಮ್ಮ ಟೀಮಿಗೆ ಸೇರಿಸಿಕೊಂಡ ವಿಚಿತ್ರ ಗೇಮ್ ಪ್ಲಾನ್ ಯಡಿಯೂರಪ್ಪನವರದ್ದು. ಎಸ್, ಸುತ್ತಮುತ್ತ ಫೀಲ್ಡರ್ಸ್ ಇದ್ರು. ಅದು ಒಬ್ಬಿಬ್ಬರಲ್ಲ, ನೂರಾರು ಜನ. ಪಕ್ಷದೊಳಗೆ ಯಡಿಯೂರಪ್ಪ ಕ್ಯಾಪ್ಟನ್ಸಿ ಒಪ್ಪದವರಿದ್ರು. ಆರಂಭದ ದಿನಗಳಲ್ಲಿ ಎದುರಾಳಿ ಆಟಗಾರರು ಸರ್ಕಲ್ ಒಳಗೆ ಇದ್ರು. ಹೊರಗಡೆ ಹೆಚ್ಚು ಫೀಲ್ಡರ್ಸ್ ಇರಲಿಲ್ಲ. ಪವರ್ ಪ್ಲೇನಲ್ಲಿ ಬ್ಯಾಟಿಂಗ್ ಚೆನ್ನಾಗಿ ಮಾಡಬಹುದಿತ್ತು, ಆದರೆ ಮಾಡಿದ್ದು ಮ್ಯಾಚ್ ಫಿಕ್ಸಿಂಗ್, ಅರ್ಥಾತ್ ಆಪರೇಷನ್ ಕಮಲ. ಮೊದಲು ತಂಡದ ಸಹ ಆಟಗಾರರ ಜೊತೆ ಒಳ್ಳೆ ಪಾರ್ಟ್ನರ್ಶಿಪ್ ಬೆಳೆಸಿ ಇನ್ನಿಂಗ್ಸ್ ಕಟ್ಟಿದ್ದ ಎಡ್ಡಿ ಪಂದ್ಯ ಸಾಕ್ತಾ ಇದ್ದ ಹಾಗೆ ಯಾಕೋ ಡಲ್ ಆದ್ರು. ಅವರ ಆಟ ನೋಡ್ತಾನೆ ಸಪ್ಪೆ ಆಗ್ತಾ ಹೋಯ್ತು. ಎದುರಾಳಿ ಬೌಲರ್ಗಳ ಗೂಗ್ಲಿ ಎಸ್ತಗಳಿಗೆ ಕ್ಯಾಪ್ಟನ್ ಹಾಟ್ ಯಡಿಯೂರಪ್ಪ ತಂಡ ಹೊಡೆದ್ರು. 3-4 ಬಾರಿ ಸ್ಟಂಪ್ ಆಗೋ ಭೀತಿಯೂ ಎದುರಾಗಿತ್ತು. 2 ಬಾರಿ ಅಂಪೈರ್ ಹಂಸರಾಜ್ ಭಾರದ್ವಾಜ್ ಔಟ್ ಕೊಟ್ರು. ಯಡಿಯೂರಪ್ಪ ಮಾತ್ರ UDRS ನ ಮೊರೆ ಹೋಗಿದ್ರು. ಬೆನಿಫಿಟ್ ಆಫ್ ಡೌಟ್ ನಡಿ ಥರ್ಡ್ ಅಂಪೈರ್ ನಿತಿನ್ ಗಡ್ಕರಿ ಯಡಿಯೂರಪ್ಪ ನಾಟ್ಔಟ್ ಅಂತ ಹೇಳಿ ತೀರ್ಪು ನೀಡಿದ್ರು. ಈ ಮ್ಯಾಚಿನಲ್ಲಿ ಯಡಿಯೂರಪ್ಪನವರಿಗೆ ಎದುರಾಳಿಯಾಗಿದ್ದು ಅವರದೇ ಟೀಮ್ನಲ್ಲಿದ್ದ ಸದಸ್ಯರು. ನಮ್ಮ ಟೀಮ್ ಕ್ಯಾಪ್ಟನ್ನೇ ಸರಿ ಇಲ್ಲ, ನಮಗೆ ಬೇರೆ ಕ್ಯಾಪ್ಟನ್ ಬೇಕು ಅಂತ ಸಿಡಿದೆದ್ದು ಬಿಟ್ರು. ಕೋಚಿಂಗ್ ಕೊಡೋಕೆ ಕುಮಾರಸ್ವಾಮಿ ಇದ್ರು. ಚೆನ್ನೈ, ಗೋವಾ, ಮುಂಬೈ ರೆಸಾರ್ಟ್ಗಳಲ್ಲಿ ನೆಟ್ ಪ್ರಾಕ್ಟೀಸ್ ನಡೀತು. ಆದ್ರೆ ಕೊನೆಗೆ ಅವರಿಗೆ ಮ್ಯಾಚ್ ಆಡೋಕೆ ಆಗ್ಲಿಲ್ಲ. ಔಟ್ ಮಾಡಕ್ ಹೋದವರೇ ಔಟ್ ಆಗಿ ಹೋಗಿದ್ರು. ಸಿಡಿದೆದ್ದವರೆಲ್ಲ ಟೀಮ್ನಲ್ಲಿದ್ದ ಸ್ಥಾನವನ್ನೇ ಕಳ್ಕೊಂಡ್ರು. ನೀವು ಆಟಗಾರರೇ ಅಲ್ಲ ಅಂತ ಸೂಪರ್ ಕ್ಯಾಪ್ಟನ್ ಸ್ಪೀಕರ್ ಆರ್ಡರ್ ಮಾಡಿಬಿಟ್ರು. ಇಲ್ಲ ಆಡ್ಲೇಬೇಕು ಅಂತ ಬಂದವರು ಆಟದ ಮೈದಾನಕ್ಕೆ ಬಲವಂತವಾಗಿ ನುಗ್ಗಿದ್ರು. ಬ್ಯಾಟು ಬಾಲು ಸಿಕ್ಕಲಿಲ್ಲ. ಎದುರಾಳಿ ತಂಡದ ವೇಗದ ಬೌಲರ್ ಗುಳಿಹಟ್ಟಿ ಶೇಖರ್ ಬರೀ ಮೈಯಲ್ಲೇ ಸಿಕ್ಸರು ಬೌಂಡ್ರಿ ಹೊಡೆದ್ರು. ಬೇಜಾರ್ ಮಾಡಿಕೊಂಡು ಬಟ್ಟೆ ಹರಿದುಕೊಂಡ್ರು. ಮತ್ತೆ ಎಡ್ಡಿ ಅಂಡ್ ಟೀಮ್ ವಿನ್ ಆಯ್ತು. ಮ್ಯಾಚ್ ಅನ್ನ ಸೋತ ಮೇಲೆ ಅವರೆಲ್ಲ UDRS ಮೊರೆ ಹೋದ್ರು. ಸುಪ್ರೀಂ ಕೋರ್ಟ್ ಇವರ ರಿಪ್ಲೈ ಅನ್ನ ಫ್ರೇಮ್ ಟು ಫ್ರೇಮ್ ಪರೀಕ್ಷೆ ಮಾಡಿ ಇವರ ಆಟಗಾರರ ಸ್ಥಾನವನ್ನೇ ಮತ್ತೆ ಕೊಡಿಸ್ತು. ಆ ಎಲ್ಲ ಆಟಗಾರರು ಮತ್ತೆ ಯಡಿಯೂರಪ್ಪನವರೇ ನಮ್ಮ ಕ್ಯಾಪ್ಟನ್ ಅಂದ್ಬಿಟ್ರು. ಮೊದಲೇ ಬಂಡಾಯದ ಮ್ಯಾಚ್ ಗೆದ್ದು ಖುಷಿಯಲ್ಲಿದ್ದ ಯಡಿಯೂರಪ್ಪ ವಿಶ್ವಕಪ್ ಗೆದ್ದಾಗ ಧೋನಿ ಖುಷಿಪಟ್ಟ ಥರಾನೇ ಎಂಜಾಯ್ ಮಾಡಿದ್ರು. ಏನು ಟೀಮ್ ಇಂಡಿಯಾದ ಥರಾನೇ ನಾನು ನಂಬರ್ 1 ಅಂತ ಯಡಿಯೂರಪ್ಪನವರು ಖುಷಿಪಟ್ರು. ಆದ್ರೆ ನಾವು ಬ್ಯಾಟಿಂಗ್ ಮಾಡೋದು ಯಾವಾಗ ಅನ್ನೋ ಚಡ್ಪಡಿಕೆ ತಂಡದ ಇತರ ಆಟಗಾರರಲ್ಲಿ ಶುರುವಾಗಿತ್ತು. ಕ್ಯಾಪ್ಟನ್ ಔಟ್ ಮಾಡೋಕೆ ಪ್ರತಿಪಕ್ಷದವರ ತಂತ್ರಗಳು ಜಾಸ್ತಿ ಆದಾಗ ಯಡಿಯೂರಪ್ಪ ಮೊದಲಿಂದಲೇ ಮ್ಯಾಚ್ ಫಿಕ್ಸಿಂಗು, ಸ್ಪಾಟ್ ಫಿಕ್ಸಿಂಗು ಮಾಡಿಕೊಂಡು ಬಂದಿದ್ರು. ಆಪರೇಷನ್ ಕಮಲ ಜೋರಾಗಿ ನಡೆಯಿತು. ಕ್ರಿಕೆಟು, ಪಾಲಿಟಿಕ್ಸು ಎರಡೂ ಇದ್ಮೇಲೆ ಮ್ಯಾಚ್ ಫಿಕ್ಸಿಂಗು, ಸ್ಪಾಟ್ ಫಿಕ್ಸಿಂಗು ಎಲ್ಲ ನಡಿಬೇಕು ಅಲ್ವಾ? ಅದನ್ನು ಹೇಳ್ತೀವಿ ಈಗ ಬ್ರೇಕ್ ಟೈಮ್. That's why it'll be interesting to see Dravid's tactics. Oh, that's hit it. And that's gone onto the wicket as well.